ಸರ್ಕಾರಿ ಸುತ್ತೋಲೆಯಲ್ಲಿ ನಿಮ್ಮ ಚೀಫ್ ಸೆಕ್ರೆಟರಿ ಸಮೇತ ಕಡ್ಡಾಯ ID ಕಾರ್ಡ್ ಹಾಕೊಳ್ಳೇಬೇಕು. ಇಟ್ ಇಸ್ ಮ್ಯಾಂಡೇಟರಿ. ಪ್ರಶ್ನೆ ಮಾಡ್ತಕ್ಕಂಥದ್ದು ಸರ್ಕಾರಿ ವ್ಯವಸ್ಥೆಯನ್ನು ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ದೇಶದ ನಾಗರಿಕನ ಕರ್ತವ್ಯ ಮತ್ತು ಹಕ್ಕು. ಟ್ಯಾಕ್ಸ್ ಪೇಯರ್ಸ್ ಡ್ಯೂಟಿ. ಯು ಆರ್ ಆಲ್ ವರ್ಕಿಂಗ್ ಅಂಡರ್ ದಿ ಟ್ಯಾಕ್ಸ್ ಪೇಯರ್ಸ್ ಮನಿ. ನಾವು ನಿಮ್ಮನ್ನ ಗೌರವಿಸ್ತೀವಿ, ನಿಮ್ಮನ್ನ ಪ್ರೀತಿಸ್ತೀವಿ. ಸರ್ಕಾರಿ ನಿಯಮಗಳನ್ನ ನೀವು ಪಾಲಿಸಬೇಕು ಅಂತಕ್ಕಂಥದ್ದು ನಿಯಮ, ಅದನ್ನಷ್ಟೇ ಕೇಳ್ತೀವಿ ಅಷ್ಟೇ. ನಾನು ಈಗ ಊಟಕ್ಕೆ ಟೈಮ್ ಹೊರಗೆ ಬಂದಿದ್ದೀನಿ. ಊಟ ನಾವು ಇವತ್ತು ಯಾಕಪ್ಪ ಅಂದ್ರೆ ನಾವು ಸೋತೋಗಿದ್ದೀವಿ. ನಾವು ಈಗ ಮನವಿ ಪತ್ರವನ್ನು ಕೊಡ್ತೀನಿ. ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಪ್ಪ, ವಿಡಿಯೋ ಮಾಡ್ಕೊಳ್ಳಿ. ನಾನು ಪತ್ರವನ್ನು ಕೊಡ್ತೇನೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ಅವರಿಗೆ ಮೀನ್ ಬೇಕು ಅಂದ್ರೆ ಬೆಳೆಸಕ್ಕೆ ರೈತರು ಬೇಕು, ಕೋಳಿ ಬೇಕು ಅಂದ್ರೆ ಬೆಳೆಸಕ್ಕೆ ರೈತರು ಬೇಕು. 4 ಕಾಸು ಹಣದಾಸೆ ತೋರಿಸಿ ನಮ್ಮಲ್ಲಿ ಮೀನ್ ಬೆಳೆಸ್ಕೊಂಡು ತಿಂದು ನಮ್ ಬಿಲ್ ಆಗಿಲ್ಲ. ಕೋಳಿ ಬೇಕು ಅಂದ್ರೆ ನಾವು ಕೋಳಿ ಬೆಳಿಬೇಕು, ರಾಗಿ ಬೇಕು ಅಂದ್ರೆ ರಾಗಿ ಬೆಳಿಬೇಕು, ಭತ್ತ ಬೇಕು ಅಂದ್ರೆ ಭತ್ತ ಬೆಳಿಬೇಕು. ಇವರು ಸುಖಪತಿಯ ಮೇಲೆ ಇರೋದಕ್ಕೋಸ್ಕರವಾಗಿ ನಾವು ಕಷ್ಟಪಡ್ಬೇಕಂದ್ರೆ ಬಂದವ್ರೆ 4 ಸತಿ ಎನ್ಕ್ವೈರಿ ಮಾಡಾರೆ. ಇವತ್ತು ಈ DC ಬಂದು ಎನ್ಕ್ವೈರಿ ಮಾಡ್ಲಿ. ನಮ್ದಲ್ಲಿ ಏನೋ ಲೋಪದೋಷ ಬಿಲ್ ಕೊಡೋದು ಬೇಡ, ಎಲ್ಲ ಕರೆಕ್ಟ್ ಆಗಿದ್ದು ನಾವು ಅರ್ಜಿ ಕೊಟ್ಟು ಹೋಗ್ತಾನೆ ಇದೀವಿ. ಇವತ್ತಕ್ಕೇನು ನಮ್ ಬಿಲ್ ಆಗಿಲ್ಲ. ಮೊನ್ನೆ ಕೂಡ ಹೇಳೋಗಿದ್ವಿ. ನಾನು ಇವತ್ತಿನ ವಿಷಯ ಕುಡಿತೀನಿ. ಇದು ಜವಾಬ್ದಾರಿ ಈ ಸಂಬಂಧಪಟ್ಟ DC ಆಫೀಸ್ ಕಾರಣ. ನಾವು ಕೇಳಿ ಸುಸ್ತಾಗಿದ್ದೀವಿ. ಅದಕ್ಕೆ DC ಸಾಹೇಬರು ಏನ್ ಸಮಾವೇಶ ಕೊಡ್ತಾರೆ ಕೊಡ್ಲಿ. ಅವರು DMC ಕಮಿಟಿ ಅವರನ್ನೇ ಸ್ಥಳ ಮಹಾಜರ್ ಮಾಡಿದ್ದಾರೆ. ಅದನ್ನು ಅಪರ ಜಿಲ್ಲಾಧಿಕಾರಿಯಾಗಿ ನಿಮ್ಮ ವ್ಯಾಪ್ತಿ ನಿಜ ಇದೆ, ಗಮನದ ವ್ಯಾಪ್ತಿ ನಿಜ ಇದೆ. ಮನವಿ ಕೊಟ್ರಿ, ನಾವು ಬಂದಿದ್ರಿ, ಅವಧಿ ಬಂದ್ರಿ, ಕೊಟ್ಟಿರಿ, ನಾನು ಸರಿ. ಆಮೇಲೆ ಶ್ರೀ ED ಅವ್ರ ಮುಂದೆನೇ ಹೇಳಿ ನನ್ನ ಜವಾಬ್ದಾರಿ ತಲುಪಿಸಿ. ಇವರು ಮನವಿ ಇವ್ರ ಮನೆ ಬಂದ್ರು, ಮನವಿ ಕೊಟ್ಟಿದ್ದಾರೆ. ಇದು ಪೋಸ್ಟ್ ಮ್ಯಾನ್ ಕೆಲಸ. ಜಿಲ್ಲಾಧಿಕಾರಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಕರ್ತವ್ಯವನ್ನು ನಿಭಾಯಿಸಬೇಕಾದಂಥದ್ದು ಅಪರ ಜಿಲ್ಲಾಧಿಕಾರಿ ಕೆಲಸ. ನೀವೇನ್ ಹೇಳ್ತೀರಾ? ಇವ್ರು ಕೊಟ್ಟರು, ಅದನ್ನ ಕೊಟ್ಟೆ. ಫಾಲೋ ಅಪ್ ಯಾರು ಮಾಡೋರು? ನಾವು ಮಾಡ್ಬೇಕಾ? ಇಲ್ಲ ಸರ್, ಸರಿ ಮಾಡಿಸ್ಬೇಕಲ್ಲ. ಕರೀರಿ ಸರ್.